ಏನು ಚಿನ್ನದ ದರದಲ್ಲಿ ಇಳಿಕೆ ಕಂಡಿರೋದು ಒಂದು ಕಡೆ ಖುಷಿ ವಿಚಾರ ಅಂತಂದರೆ ಗೋಲ್ಡ್ ಮರ್ಚೆಂಟ್ಗಳು ಕೂಡ ಹೇಳ್ತಾ ಇರುವಂತಹ ರೀತಿಯೇ ಬೇರೆ ಆಗಿಬಿಟ್ಟಿದೆ. ಈಗೇನೋ ಇಳಿಕೆ ಆಗಿದೆ ಮೇಡಮ್, ಇದು ನೀವು ಎಷ್ಟೇ ದಿನ ಹೋಗ್ತಾ ಇದ್ರೂ ಕೂಡ ಇದು ಇಳಿಕೆ ಅಂತ ನಾವು ಕಾಣೋದಕ್ಕೆ ಸಾಧ್ಯನೇ ಇಲ್ಲ. ಈಗೇನೋ ಆಗಿದೆ, ಶೇರ್ ಮಾರ್ಕೆಟಲ್ಲಿ ಸ್ವಲ್ಪ ಏರುಪೇರಾಗಿದೆ, ಸೊ ಹಾಗಾಗಿ ಇಳಿಕೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಚರ್ಚಾ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಇನ್ನು ಧಾಮಿನಿ, ಈಗ ಇಳಿಕೆ ಕಂಡಿದೆ, ಈಗಾಗಲೇ ಗೋಲ್ಡ್ ಮರ್ಚೆಂಟ್ ಅವರು ಕೂಡ ಹೇಳಿದ್ರು ಇದೇನು ಜಸ್ಟ್ ತಾತ್ಕಾಲಿಕ ಅಂತ ಹೇಳ್ತಾ ಇರೋದು. ಈಗ ನಾವು ಕೂಡ ಗೋಲ್ಡ್ ಖರೀದಿ ಮಾಡಬೇಕು, ನಮಗೂ ಕೂಡ ಗೋಲ್ಡ್ ಖರೀದಿ ಮಾಡೋದಕ್ಕೆ ಆಸೆ ಇರುತ್ತೆ, ಬಟ್ ಈಗೇನೋ ಪರ್ಚೇಸ್ ಮಾಡಬಹುದು. ಬಟ್ ಮುಂದಿನ ದಿನಗಳಲ್ಲಿ ಮತ್ತೆ ತಿರ್ಗಾ ಏರಿಕೆ ಆದರೆ ಏನಪ್ಪ ಮಾಡೋದು? ಯಾಕಂತಂದರೆ ಈ ಕೂಲಿ ನಾಲಿ ಮಾಡೋ ಅಂಥವ್ರು ಇರ್ತಾರಲ್ಲ ಪಾಪ, 1 ಗ್ರಾಮ್ ಗೋಲ್ಡ್ ತಗೊಳ್ಳೋದು ಅವ್ರಿಗೆ ದೊಡ್ಡ ಟಾಸ್ಕ್. ಯಾಕೆಂದರೆ 8,200 ರೂಪಾಯಿ ಅಂದರೆ ಕಡಿಮೆ ಅಲ್ಲ ಅವರಿಗೆ. ಸೊ ತಿಂಗಳೆಲ್ಲ ದುಡಿದ್ರು ಅಷ್ಟು ಸಾವಿರ ಸೇವಿಂಗ್ಸ್ ಮಾಡೋದಿಲ್ಲ ಇದೆಯಲ್ಲ, ಅದು ಬಹಳ ಟಫ್ ಕೆಲಸ ಅಂತ ಹೇಳ್ಬೋದು. ಏನು ಹೇಳ್ತೀರಿ? ಹೆಣ್ಮಕ್ಳು ಏನೇ ಆದರೂ ಗೋಲ್ಡ್ ಅಂತೂ ಖರೀದಿ ಮಾಡೇ ಮಾಡ್ತಾರೆ. ಅದು ಜಾಸ್ತಿ ಆಗಲಿ ಕಡಿಮೆ ಆಗಲಿ ಅದು ಮ್ಯಾಟರ್ ಆಗಲ್ಲ. ಯಾಕಂತಂದರೆ ಟಿಪಿಕಲ್ ಇಂಡಿಯನ್ ಹೇಗೆ ಅಂತಂದರೆ, ಚಿನ್ನ ಇದ್ದರೆ ಅಥವಾ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಚಿನ್ನ ಇದ್ದರೆ ಯಾವಾಗ ಬೇಕಾ ನಮಗೆ ಯೂಸ್ ಆಗುತ್ತೆ, ಬಳಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾವತ್ತೂ ಚಿನ್ನಕ್ಕೆ ಹಾಕ್ತಾರೆ. ಸೊ ಇವಾಗ ಅಂದರೆ ಇದು ಒಂಥರ ಶಾಕಿಂಗ್ ಫ್ಯಾಕ್ಟರ್. ಯಾವತ್ತೂ ಕೂಡ ಚಿನ್ನ ಏರಿಕೆ ಆಗೋದು ನೋಡ್ತಾ ಇದ್ವಿ, ಇಳಿಕೆ ಆಗಿರೋದು ಇದೇ ಫಸ್ಟ್ ಟೈಮ್. ಈಗ ಹೆಣ್ಮಕ್ಳು ಇವಾಗ ಅಬ್ಸಲ್ಯೂಟ್ಲಿ ಎಷ್ಟು ದುಡ್ಡಿದೆ ಅಷ್ಟೊಂದು ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡೇ ಮಾಡ್ತಾರೆ. ಸೊ ಇವಾಗ ಎಷ್ಟೋ ಜನ ಸ್ಟಾರ್ಟಿಂಗಲ್ಲಿ ನಂಗೆ ಚಿನ್ನ ಇಷ್ಟ ಇಲ್ಲ ಅಂತ ಹೇಳಿದ್ರು ಕೂಡ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಇಷ್ಟ ಆಗೇ ಆಗುತ್ತೆ. ಮತ್ತು ಇನ್ನೊಂದು ಏನಂತಂದರೆ, ನಮ್ಮ ಇಂಡಿಯಾ ಏನಿದೆ ತುಂಬ ಹಲವು ಜಾತಿಗಳು ಇರೋದು, ಕಾಸ್ಟ್ಗಳು. ಸೊ ಎಲ್ಲರೂ ಕೂಡ ಚಿನ್ನ ಯೂಸ್ ಮಾಡೇ ಮಾಡ್ತಾರೆ. ಯಾವುದೇ ಇದರಲ್ಲಿ ಕೂಡ ಮದುವೆ ಅಂತ ಬಂದರೆ ಪರ್ಟಿಕ್ಯುಲರ್ ಚಿನ್ನ ನಾವಂತೂ ಮದುವೆ ಸೀಸನ್ ಬೇರೆ. ಇವಾಗಿನ ಹೆಣ್ಮಕ್ಳು ಹೇಗೆ ಅಂತಂದ್ರೆ ಇದಕ್ಕೆ ಈ ತರ ಚಿನ್ನ ಹಾಕೋಬೇಕು, ಪ್ರೀ ವೆಡ್ಡಿಂಗ್ ಎಲ್ಲದಕ್ಕೂ ಕೂಡ ಚಿನ್ನ ಹೀಗೆ ಇರಬೇಕು ಅಂತ ಹೇಳ್ತಾರೆ. ಅವಾಗೆಲ್ಲ ಹೇಗೆ ಅಂತಂದ್ರೆ ಒಂದ್ ಚಿನ್ನ ಇದ್ರೆ ಎಲ್ಲದಕ್ಕೂ ಕೂಡ ಅಡ್ಜಸ್ಟ್ ಮಾಡ್ತಾ ಇದ್ರು. ಅಮ್ಮಂದಿದ್ದ ಚಿನ್ನನೇ ಫ್ಯಾಮಿಲಿ, ಹೌದು, ಫ್ಯಾಮಿಲಿ ವೈಸ್, ಪರಂಪರೆ ವೈಸ್ ಚಿನ್ನ ಅಂತ ಇದ್ ಮಾಡ್ತಿದ್ರು. ಬಟ್ ಇವಾಗ ಹಾಗಲ್ಲ, ಹಳೆ ಚಿನ್ನನೇ ಹೇಗ್ ಬೇಕು, ಡಿಸೈನ್ ಹಾಗಿರ್ಬೇಕು, ಹೀಗಿರ್ಬೇಕು, ಕಾಂಪಿಟೇಷನ್ ಮೇಲೆ ಹೋಗ್ತಾ ಇದೆ. ಅವರು 1 ಗ್ರಾಮ್ ಹಾಕಿದ್ರೆ ನಾನು 10 ಗ್ರಾಮ್ ಹಾಕೋಬೇಕು, ಆ ತರ ಆಗ್ತಾ ಇದೆ. ಸೊ ಹೆಣ್ಮಕ್ಳು ಏನೇ ಆಗ್ಲಿ, ಚಿನ್ನ ಜಾಸ್ತಿ ಆಗಲಿ, ರೇಟ್ ಜಾಸ್ತಿ ಆಗಲಿ, ಕಡಿಮೆ ಆಗಲಿ, ಪರ್ಟಿಕ್ಯುಲರ್ ಆಗಿ ಅವರು ಚಿನ್ನ ಇನ್ವೆಸ್ಟ್ ಮಾಡೇ ಮಾಡ್ತಾರೆ. ಈಗ ನಮ್ದು ಏನಂತಂದ್ರೆ ಅಕ್ಷಯ ತೃತೀಯ ಅಲ್ಲಿ ನಮ್ದು 10,000 ಅಲ್ಲ, 1 ಗ್ರಾಮ್ 20,000 ಆದ್ರೂ ಕೂಡ ಅಕ್ಷಯ 1 ಗ್ರಾಮ್ ಅದು ಚಿನ್ನ ತಗೊಳ್ಬೇಕು. ಈಗ ಟಿಪಿಕಲ್ ಆಗಿ ನನ್ನ ಅಮ್ಮನೇ ಹೇಳ್ಬೇಕಂತಂದ್ರೆ ಅವ್ರು ಯಾವತ್ತೂ ಚಿನ್ನ ತಗೊಳ್ಳಲ್ಲ. ಅಕ್ಷಯ ತೃತೀಯ ದಿನ ಅಟ್ಲೀಸ್ಟ್ 1 ಗ್ರಾಮ್ ಚಿನ್ನ ತಗೊಳ್ಬೇಕು ನಾನು, ಆ ತರ ಮೈಂಡ್ ಸೆಟ್. ಈಗ ಹೇಗಾಗ್ಬಿಟ್ಟಿದೆ ಅಂತಂದ್ರೆ, ನಾವು ಬೆಲೆ ಹೇಳ್ತಾ ಇದೀವಲ್ಲ, 1 ಗ್ರಾಮ್ ಚಿನ್ನಕ್ಕೆ 8,250 ರೂಪಾಯಿ ರೇಟ್ ಇದೆ ಅಟ್ ಪ್ರೆಸೆಂಟ್ಲಿ. ಬಟ್ ಆದ್ರೆ ನಾವು ಅಲ್ಲಿ ಹೋದಾಗ ಪರ್ಚೇಸ್ ಮಾಡಿದಾಗ ಇನ್ನೊಂದು ರೇಟ್ ಇರುತ್ತೆ. ಯಾವ ತರ ಅಂತಂದ್ರೆ, ಮೇಕಿಂಗ್ ಚಾರ್ಜಸ್, ಆ ಚಾರ್ಜಸ್, ಈ ಚಾರ್ಜಸ್, ಈ ಟ್ಯಾಕ್ಸು, ಆ ಟ್ಯಾಕ್ಸು ಅಂತ ಹೇಳಿ ಅದು ಇನ್ನೂ ಜಾಸ್ತಿ ಆಗುತ್ತೆ ಆಕ್ಚುಲಿ ಆಗಿ ಹೇಳ್ಬೇಕು ಅಂತಂದ್ರೆ. ಸೊ ಜನಸಾಮಾನ್ಯರು ಹೇಳ್ತಾ ಇರೋದೇನಪ್ಪಾ ಅಂತಂದ್ರೆ, ಎಲ್ರಿ ಏರಿಕೆ ಆಗಿದೆ, ಎಲ್ರಿ ಇಳಿಕೆ ಆಗಿದೆ, ನೀವೇನು ಅಲ್ಲಿ ಕುತ್ಕೊಂಡು ಹೇಳ್ತಾ ಇದೀರ, ನಮಗೊತ್ತು ತಗೊಳ್ಳೋರ್ಗೆ ಆ ಟ್ಯಾಕ್ಸ್ ಈ ಟ್ಯಾಕ್ಸ್ ಅಂತ ಹಾಕ್ತಾರೆ. ನೀವ್ ಹೇಳ್ದಂಗೆ 8,250 ರೂಪಾಯಿ 1 ಗ್ರಾಮ್ ಗೋಲ್ಡ್ ಕೊಡೋದಾದ್ರೆ ನಾವು ಪರ್ಚೇಸ್ ಮಾಡ್ಬಿಡ್ತೀವಿ ಅಂತ ಕೂಡ ಹೇಳ್ತಾರೆ. ಬಟ್ ಟ್ಯಾಕ್ಸ್ ಗಳು ಇದೇವಲ್ಲ, ಅದನ್ನು ಕೂಡ ಇಲ್ಲಿ ಒಂದ್ ಕಡೆ ಲೆಕ್ಕ ಅಂತಾನೆ ಹೇಳ್ಬೋದು. ಅದರ ಜೊತೆಗೆ ಅದೇ ಮೇಕಿಂಗ್ ಚಾರ್ಜಸ್, ಅದು ಕೂಡ ನಾವು ಮಾಡಿದೀವಲ್ಲ, ಕೊಡ್ಬೇಕು. ನೀವು ಯಾವ್ದಕ್ ಮೇಕಿಂಗ್ ಚಾರ್ಜಸ್ ಹಾಕ್ತಿದ್ದೀರಾ ನೀವು ಅಂತಂದ್ರೆ ಅದಕ್ಕೆ ಹೇಳಕ್ ಅವ್ರ ಹತ್ರ ಉತ್ತರ. ಅದರಲ್ಲಿ ಸ್ಟೋನ್ಸ್ ಎಲ್ಲ ಇರುತ್ತೆ. ಉದಾಹರಣೆಗೆ ಹೆಣ್ಮಕ್ಳು ಇವಾಗ ಹೇಗೆ ಅಂದ್ರೆ ಪರ್ಟಿಕ್ಯುಲರ್ ನಾನೇ ಬಂದ್ರು ಕೂಡ ನಮಗೆ ಡಿಸೈನ್ ಆಗಿರ್ಬೇಕು, ಅಬ್ಸಲ್ಯೂಟ್ಲಿ ಸ್ಟೋನ್ಸ್ ಯೂಸ್ ಆಗೇ ಆಗುತ್ತೆ. ಸೊ ಅದ್ರಲ್ಲಿ ಕೂಡ ಈಗ ಉದಾಹರಣೆಗೆ ನನ್ನ ತಾಯಿ ಬಂದ್ರೆ ಅವರು ಒಂದು ಪರ್ಟಿಕ್ಯುಲರ್ 20 ಇಯರ್ಸ್ ಇಂದ ಒಂದು ಜ್ಯುವೆಲರಿ ಶಾಪೇ ತಗೋಬಿಟ್ಟಿರ್ತಾರೆ. ಯಾಕಂದ್ರೆ ಈಗ ಮೋಸಗಳು ತುಂಬಾ ಆಗ್ತಾ ಇದೆ. ಉದಾಹರಣೆಗೆ ಅದರಲ್ಲಿ ಕಲ್ಬರ್ಕೆ ಮಾಡ್ತಾರೆ, ಸೊ ಅದ್ರಲ್ಲಿ ಕೂಡ ಮೋಸ ಹೋಗೋದುಂಟು. ನಮ್ಗೆ ಪರ್ಟಿಕ್ಯುಲರ್ ಆಗಿ ಒಬ್ರು ಗೊತ್ತಿದ್ರೆ ಅದ್ರಲ್ಲಿ ನಾವು ಹೇಗೋ ಮಾಡ್ಕೊಂಡು ಕಡಿಮೆ ಮಾಡ್ಕೋಬಹುದು. ನಾವು ಆಲ್ಮೋಸ್ಟ್ ಬಟ್ಟೆ ಎಲ್ಲ ಬಾರ್ಗಿನ್ ಮಾಡೋದುಂಟು. ಬಟ್ ಚಿನ್ನಕ್ಕೆ ಬಾರ್ಗಿನ್ ಮಾಡ್ತೀವಿ ಅಂತಾರೆ ದಡ್ಡತನ, ಅದು ಆಗದೇ ಇಲ್ಲ. ಆ ಹೆಣ್ಮಕ್ಳು ಯಾವ್ದಕ್ ಬೇಕಾದ್ರೆ ಬಾರ್ಗಿನ್ ಮಾಡ್ತಾರೆ, ಚಿನ್ನಕ್ಕಂತೂ ಬಾರ್ಗಿನ್ ಮಾಡಕ್ ಆಗೋದಿಲ್ಲ. ಅವರು 10,000 ಕೊಟ್ಬಿಟ್ಟು ಬಂದ್ಬಿಡ್ತಾರೆ. ಸೊ ಮೇಕಿಂಗ್ ಚಾರ್ಜಸ್, ಟ್ಯಾಕ್ಸ್ ಅಂತ ಹೋದ್ರೆ, ಈಗ ನಾವು ದೊಡ್ಡ ಜ್ಯುವೆಲರ್ ಶಾಪಿಗೆ ಹೋದ್ರೆ ನಾವು ಹೇಳಕ್ ಆಗಲ್ಲ, ಅಲ್ಲಿ ಮೇಕಿಂಗ್ ಚಾರ್ಜಸ್, ಟ್ಯಾಕ್ಸ್ ಅಂತೇಳಿ ಕೊಟ್ಟು ಬರಲೇಬೇಕು ನಾವು. ಆದರೆ ನಾವು ಏನು ಸಜೆಸ್ಟ್ ಮಾಡ್ತೀವಿ ಅಂತಂದರೆ, ಮೇಕಿಂಗ್ ಚಾರ್ಜಸ್ ಸ್ವಲ್ಪ ಅದ್ರ ಬಗ್ಗೆ ಮಾಡ್ಕೊಂಡು ತಗೊಂಡ್ರೆ ನಮಗೆ ಚಿನ್ನ ಪ್ರಾಬಬ್ಲಿ ನಮಗೆ ನಿಜವಾದ ಚಿನ್ನ ಸಿಗುತ್ತೆ ಅಷ್ಟೇ. ಓಕೆ ಧಾಮಿನಿ, ನಿಮ್ಮ ಜೊತೆ ಮಾತನಾಡ್ತೀನಿ. ಒಬ್ರು ಕಾಲರ್ ರೆಡಿ ಇದ್ದಾರೆ, MS ದೇಸಾಯಿ ಅಂತ ಹೇಳಿ, ಗೋಲ್ಡ್ ಮರ್ಚೆಂಟ್. ಸರ್ ನಮಸ್ತೆ. ಸರ್ ನಮಸ್ಕಾರ ಮೇಡಮ್. ಸರ್ ನನ್ನ ಧ್ವನಿ ಕೇಳ್ತಿದ್ಯಾ? ಹಲೋ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆ ಅಂತ ಭಾವಿಸ್ತೀನಿ. ಕೇಳಿಸ್ತಾ ಇದೆ ಹೇಳಿ ಮೇಡಮ್. ಸರ್, ಇದೀಗ ಗೋಲ್ಡ್ ದರದಲ್ಲಿ ಇಳಿಕೆ ಆಗಿದೆ ಸರ್.
ಸೊ ಈ ಸಂದರ್ಭದಲ್ಲಿ ನಾವು ಯಾವುದರ ಮೇಲೆ ನಾವು ಇನ್ವೆಸ್ಟ್ ಮಾಡಬೇಕು ಅಂದರೆ ಗೋಲ್ಡ್ ಖರೀದಿ ಮಾಡಬೇಕಾ ಅಥವಾ ಬಿಸ್ಕೆಟ್ಸ್ ಖರೀದಿ ಮಾಡಬೇಕಾ ಅನ್ನುವಂತಹ ಪ್ರಶ್ನೆ ಸರ್. ಇವತ್ತು ಏನು ಇದು ಏರಿಕೆ ನಡೀತಾ ಇದೆ, ಇದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಚೈನಾದು ಮತ್ತು ಅಮೆರಿಕದು ಟ್ರೇಡ್ ವಾರ್ ಏನ್ ನಡೀತಾ ಇದೆ ಆ ಒಂದು ಇಂಪ್ಯಾಕ್ಟ್ ನಡೀತಾ ಇದೆ ಆಯ್ತಾ. ಇದು ಗೋಲ್ಡ್ ನಮ್ಮ ಒಂದು ಗೆಸ್ಟ್ ಪ್ರಕಾರ ಇನ್ನೂ ಜಾಸ್ತಿ ಆಗತ್ತೆ, ಇಟ್ ಗೋ ಅಪ್, ಇನ್ನೂ ಜಾಸ್ತಿ ಆಗತ್ತೆ. ಇಟ್ಸ್ ಬೆಟರ್ ಟು ಇನ್ವೆಸ್ಟ್ ಆನ್ ಗೋಲ್ಡ್ ಬಿಸ್ಕೆಟ್ಸ್, ಅಂದ್ರೆ ನಾವು ಇದು ಮಾಡ್ತೀವಲ್ಲ ಬಾರ್ಸ್, ಗೋಲ್ಡ್ ಬಾರ್ಸ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಇಟ್ಸ್ ಆಕ್ಚುಲಿ ಗುಡ್. ಓಕೆ, ಗೋಲ್ಡ್ ಬಾರ್ಸ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಬೆಟರ್. ಸರ್ ಈಗ 22 ಕ್ಯಾರೆಟ್ ಅಂತ ಇದೆ, 24 ಕ್ಯಾರೆಟ್ ಅಂತ ಇದೆ. ಸೊ ಯಾವ್ದು ಮೇಲೆ ಅತಿ ಹೆಚ್ಚು ಇನ್ವೆಸ್ಟ್ ಮಾಡೋದು ಒಳ್ಳೆಯದು? ವೈಸ್ ಯಾವ್ದು ಇಲ್ಲ ಮೇಡಮ್, ಗೋಲ್ಡ್ ಇಸ್ ಎ ಗೋಲ್ಡ್. ಏನಕ್ಕೆ ಅಂದ್ರೆ ನಾವ್ ಏನ್ ಮಾಡ್ತೀವಿ, ಗೋಲ್ಡ್ ಪ್ಯೂರ್ ಗೋಲ್ಡ್ ನ ಯಾವ್ದೋ ಆರ್ನಮೆಂಟಲ್ ವ್ಯಾಲ್ಯೂಗೆ ನಾವು ಕನ್ವರ್ಟ್ ಮಾಡ್ಲಿಕ್ಕೆ ಆಗಲ್ಲ ಅಂದ್ಬಿಟ್ಟು ಆಡ್ ಸರ್ಟೇನ್ ಇಂಗ್ರೀಡಿಯೆಂಟ್ಸ್ ಅಂದ್ರೆ ಕಾಪರ್ ಮತ್ತೆ ನಿಕಲ್ ಆಡ್ ಮಾಡ್ತೀವಿ. ಅವಾಗ ಏನಾಗುತ್ತೆ, ನಾವು ಆರ್ನಮೆಂಟಲ್ ಗೋಲ್ಡ್ ವ್ಯಾಲ್ಯೂ ಬರುತ್ತೆ, 22 ಕ್ಯಾರೆಟ್ಸ್ ಇರುತ್ತೆ. ಗೋಲ್ಡ್ ವೈಸ್ ಆಸ್ ಅದು ಏನು 22 ಕ್ಯಾರೆಟ್ ಆ ರೋಟ್ ವ್ಯಾಲ್ಯೂ ನಮ್ಗೆ ಸಿಕ್ಕುತ್ತೆ. ಸೊ ಗೋಲ್ಡ್ ಬಾರ್ ಬರ್ದಿಂದ 24 ಕ್ಯಾರೆಟ್ ಅದು. ಓಕೆ ಸರ್, ಗೋಲ್ಡ್ನಲ್ಲಿ ಇಳಿಕೆ ಆಗಿದೆಯಲ್ವಾ ಸರ್? ಸೊ ಇದು ಗೋಲ್ಡ್ ಮರ್ಚೆಂಟ್ಗಳಿಗೆ ಲಾಭನಾ ಅಥವಾ ನಷ್ಟನಾ ಅಂತ ಈ ಸಂದರ್ಭದಲ್ಲಿ? ಮೇಡಮ್ ಏನಾಗುತ್ತೆ ಅಂದ್ರೆ ಜನರಲ್ ಆಗಿ ಸ್ಟಾಕ್ ಇಷ್ಟು ಅನ್ನೋರ್ಗೆ ಬಿಟ್ರೆ ಆಕ್ಚುಲಿ ತೊಂದರೆ ಆಗೋದು ಬಂದು ದ ಎಂಡ್ ಯೂಸರ್ಗೆ, ಯಾರು ಗ್ರಾಹಕರು ಇರ್ತಾರಲ್ಲ ಆಕ್ಚುಲಿ ಅವ್ರಿಗೆ ಇದು ತೊಂದರೆ ಆಗುತ್ತೆ. ಏನಕ್ಕಂದ್ರೆ ಯಾರು ಕೂಡ ಲಾಸ್ ಅವ್ರ ಮೇಲೆ ಹಾಕೋಣಲ್ಲ, ಹಾಕೋದು ಕಸ್ಟಮರ್ ಮೇಲೆ ಬೀಳುತ್ತೆ ಅದು. ಬಿಕಾಸ್ ದೇ ಆರ್ ದ ಫೈನಲ್ ಪರ್ಚೇಸ್. ನೆನ್ನೆ ಪರ್ಚೇಸ್ 8,000 rupees ಇದ್ದಾಗ ಇವತ್ತು 8,500 9,000 ಆದಾಗ ಅದು ಬೈಯರ್ಗೆನೆ ಆಕ್ಚುಲಿ ತೊಂದರೆ ಆಗುತ್ತೆ. ಬಟ್ ಬೈಯರ್ಗೆ ಯಾವ ತರ ತೊಂದರೆ ಆಗ್ಬೋದು ಸರ್? ಬೈಯರ್ಸ್ಗಳಿಗೆ ಆಕ್ಚುಲಿ ಮೇಡಮ್ ಇವಾಗ ನೋಡಿ ಮದುವೆ ಫಂಕ್ಷನ್ಸ್ ನೋಡಿ ಬರ್ತಾ ಇದೆ, ಸೀಸನ್ಸ್ ಬರ್ತಾ ಇದೆ, ಶ್ರಾವಣ ಆಗುತ್ತೆ ಇವಾಗ. ಎಷ್ಟೊಂದು ಜನ 2 months ಮೊದಲು 3 months ಮೊದಲೇ ಬುಕ್ ಮಾಡ್ತಾರೆ, ಪರ್ಚೇಸ್ ಮಾಡ್ತಾರೆ. ಅವರು ಒಂದು ಬಜೆಟ್ ಅಂತ ಇಟ್ಕೊಂಡಿರ್ತಾರೆ ಮದುವೆಗೆ ಅಂತ. ಸೊ ಇಂಥ ಟೈಮಲ್ಲಿ ಅವ್ರಿಗೆ ತೊಂದರೆ ಆಗುತ್ತೆ. ಬಟ್ ಏನಂದ್ರೆ ಲಾಂಗ್ ಟರ್ಮ್ ಅಲ್ಲಿ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋದು ಯಾವುದೇ ಕಾರಣಕ್ಕೂ ಲಾಸ್ ಆಗಲ್ಲ. ಬಿಕಾಸ್ ವಿ ಆರ್ ಆಲ್ವೇಸ್ ವಿತ್ ದ ಟ್ರೆಂಡ್. ಇವಾಗ 10 years ಬ್ಯಾಕ್ 5,000 rupees ಇತ್ತು, ಆವತ್ತು ನಮ್ಗೆ ಕಷ್ಟ ಅನಿಸ್ತಾ ಇತ್ತು. ಅದು ಇವತ್ತು 50,000 rupees ಆಗಿದೆ. ಇವತ್ತು ನಮ್ಗೆ ಅದು ಅಸೆಟ್ ಆಗಿರುತ್ತೆ. ಗೋಲ್ಡ್ ಅಂಡ್ ರಿಯಲ್ ಎಸ್ಟೇಟ್ ಯಾವುದೇ ಕಾರಣಕ್ಕೂ ಬೈಯಿಂಗ್ ಇಸ್ ನಾಟ್ ಎ ಪ್ರಾಬ್ಲಮ್. ಬೇರೆ ಏನೇ ಪರ್ಚೇಸ್ ಮಾಡಿ, ಇವಾಗ ಕಾರ್ ತಗೊಂತೀರಾ, ಇವತ್ತು 10 ಲಕ್ಷ ಕಾರ್ ತಗೊಂಡ್ರೆ ನಾಳೆ ಬೆಳಿಗ್ಗೆ ಇಟ್ ಬಿಕಮ್ಸ್ 8 lakh rupees. ಈ ರೀಸೇಲ್ ವ್ಯಾಲ್ಯೂ ಇರೋದಿಲ್ಲ. ಬಟ್ ಗೋಲ್ಡ್ ಹಂಗಲ್ಲ, ಇವತ್ತು ಏನ್ ಪರ್ಚೇಸ್ ಮಾಡ್ತೀವಿ ನಾಳೆ ಇನ್ನೂ ಜಾಸ್ತಿ ಆಗುತ್ತೆ. ಸೊ ದಿಸ್ ಇಸ್ ದ ಸ್ಟ್ಯಾಂಡರ್ಡ್ ಆಗಿ. ಹೌದೌದು ಸರ್, ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಈಗ ಗೋಲ್ಡ್ ಸ್ಕೀಮ್ಗಳನ್ನು ನಾವು ಸಿಗ್ತಾ ಇದ್ವಿ ಸರ್. ಯಾವುದೇ ನೀವು ಗೋಲ್ಡ್ ಶಾಪ್ಗೆ ಹೋದ್ರೂ ಈ ಥರ ಸ್ಕೀಮ್ ಇದೆ ನೋಡಿ, ಇಷ್ಟು ಸ್ಕೀಮ್ ಇದೆ, 1,000 ಅಥವಾ 2,000 10,000 ಈ ಥರ ಸ್ಕೀಮ್ಗಳಿರ್ತಾವಲ್ಲ ಸರ್, ಇದು ಗ್ರಾಹಕರಿಗೆ ಲಾಭನಾ ನಷ್ಟನಾ ಅಥವಾ ಎಷ್ಟರ ಮಟ್ಟಿಗೆ ಸೇಫ್ ಇದು ಅಂತ? ಮೇಡಮ್ ಸೇಫ್ಟಿ ವೈಸ್ ಇಟ್ ಒನ್ಸ್ ಅಗೇನ್ ಲೆಫ್ಟ್ ನಿಮ್ ಕಾನ್ಫಿಡೆನ್ಸ್ಗೆ. ಏನಕ್ಕೆ ನಿಮ್ದು ಅವ್ರದ್ದು ರಿಲೇಶನ್ಶಿಪ್ ಮತ್ತೆ ಅವ್ರದ್ದು ಬ್ಯಾಕ್ ಗ್ರೌಂಡ್ ಹೇಗಿರುತ್ತೆ, ಮತ್ತೆ ಅವ್ರು ಎಷ್ಟು ವರ್ಷ ಇದ್ರಲ್ಲಿ ಇದ್ದಾರೆ ಅನ್ನೋದು ಅದು ಲೆಫ್ಟ್ ಕಸ್ಟಮರ್ಸ್ಗೆ. ಬಟ್ ಏನು ಅಂದ್ರೆ ಕೆಲವ್ರಿಗೆ ಏನಾಗುತ್ತೆ, ನಾವು ಒಂದೇ ಸತಿ ಗೋಲ್ಡ್ ಪರ್ಚೇಸ್ ಮಾಡ್ಲಿಕ್ಕೆ ಆಗಲ್ಲ. ಏನಕ್ಕೆ ನಾವು ಸ್ಮಾಲ್ ಅಮೌಂಟ್ಸ್ ಅಲ್ಲಿ ಅವ್ರು ಕಂತಲ್ಲಿ ಕೊಟ್ಟಿರ್ತಾರೆ, ಇನ್ಸ್ಟಾಲ್ಮೆಂಟ್ ಕೊಟ್ಟಿರ್ತಾರೆ, ಒಟ್ಟಿಗೆ ತಗೊಂತಾರೆ. ಅವನು ಸ್ವಲ್ಪ ಪ್ರಾಫಿಟ್ ಇಟ್ಟಿರ್ತಾನೆ, ಅದ್ರಲ್ಲಿ ಅವ್ನಿಗೆ ಲಾಸ್ ಇಲ್ಲ. ಅದ್ರಲ್ಲಿ ಕೊಡೋ 1,000 ರೂಪಾಯಿನ ಅವ್ನು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿರೋದ್ರಿಂದ ಈ ವಿಲ್ ಆಲ್ವೇಸ್ ಬಿ ಇನ್ ಪ್ರಾಫಿಟ್. ಯಾರು ನೀವು ಚೀಟಿ ಹಾಕ್ತಿರಲ್ಲ, ಸೊ ಈ ವಿಲ್ ಆಲ್ವೇಸ್ ಬಿ ಇನ್ ಪ್ರಾಫಿಟ್. ನಿಮ್ಗೂ ಕೂಡ ಏನಾಗುತ್ತೆ, ಒಂದೇ ಸತಿ ಬರ್ಡನ್ ಆಗೋದಿಲ್ಲ. ಸೊ ಸ್ಮಾಲ್ ಕಾಂಟ್ರಾಕ್ಟ್ ಕೊಟ್ಟಾಗ ನಿಮ್ಗೂ ಕೂಡ ಪ್ರಾಫಿಟ್ ಇರುತ್ತೆ. ಅದು EMI ತರ. ಹೌದು, ಖಂಡಿತವಾಗಿ. ಇಲ್ಲಿ ಏನಂದ್ರೆ ನಿಮ್ಗೆ ಇಂಟ್ರೆಸ್ಟ್ ಪೇ ಮಾಡಲ್ಲ ನೀವು. ಸೊ ನೀವು ಇವತ್ತು ನೀವು ಅದೇ ಓಕೆ, ಧನ್ಯವಾದಗಳು ಸರ್ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಇನ್ನು ಯಾವ ರೀತಿಯಾಗಿ ಇಳಿಕೆಯಾಗಿದೆ, ಗ್ರಾಹಕರಿಗೆ ಇದು ನಷ್ಟ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ಮತ್ತು ಇವಾಗ ಸರ್ ಶೇರ್ ಮಾರ್ಕೆಟ್ನಲ್ಲಿ ಗೋಲ್ಡ್ ಬಾಂಡ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತ ಹೇಳಿದ್ದು? Very good point. Actually, I was discussing with her the same thing. Okay. Gold bond is a paper document. Okay. Physical gold ಇಲ್ಲ. ನಮ್ಮ ಕಡೆ 10,000 ಇನ್ವೆಸ್ಟ್ ಮಾಡೋಕ್ಕೆ ಇದ್ದರೆ 10% ಗೋಲ್ಡ್ ಖರೀದಿ ಮಾಡಿದರೆ ಗೋಲ್ಡ್ ತೊಗೊಂಡು ಅದು ಪ್ರೊಟೆಕ್ಟ್ ಮಾಡಬೇಕು. ಅದು ಲೇಟೆಸ್ಟ್ ಟೇಕ್ ಇಟ್ ನಾವು ಬಾರ್ಸ್ತಿ ತೊಗೊಳ್ತೀವಿ, ಬಾರ್ ಅಥವಾ ಪ್ರೈಮರಿ ಗೋಲ್ಡ್, ಬುಲಿಯನ್ ಬುಲಿಯನ್ ಹೇಳ್ತಾರೆ ಇಂಗ್ಲೀಷಲ್ಲಿ, ಬುಲಿಯನ್ ಹೇಳ್ತಾರೆ ಗೋಲ್ಡ್. ಆರ್ನಮೆಂಟ್ ತೊಗೊಂಡಿದ್ರೆ ಅದು ಬೇರೆ ಬಂದುಬಿಡುತ್ತೆ, ಅದು ಎಸ್ಥೆಟಿಕ್ ವ್ಯಾಲ್ಯೂ ಇಲ್ಲಿ ಅದಕ್ಕೆ ಆ್ಯಡ್ ಆಗುತ್ತೆ, ವೇಸ್ಟೇಜು ಇದೆಲ್ಲ ಬಂದುಬಿಡುತ್ತೆ. ಅದರಲ್ಲಿ ಆ್ಯಕ್ಚುಲಿ ಅಷ್ಟು ಗೋಲ್ಡ್ ನಿಮಗೂ ಸಿಗೋದಿಲ್ಲ. ಇದು ಪ್ರೈಮರಿ ಗೋಲ್ಡ್ ಬುಲಿಯನ್ ತೊಗೊಂಡಿದ್ರೆ ಎಕ್ಸಾಕ್ಟ್ ಎಷ್ಟು ವೆಯ್ಟ್ ಇದೆ ಅಷ್ಟು ತನಕ ನಿಮಗೂ ಸಿಗುತ್ತೆ. ತೊಗೊಂಡು ನೀವು ಇಟ್ಕೊಳ್ಬೇಕು. ಅದು ಆಮೇಲೆ ಯಾವಾಗ ಸೇಲ್ ಬೇರೆ ಖರೀದಿ ಮಾಡುವಾಗ ಇದು ಎಕ್ಸ್ಚೇಂಜ್ ಮಾಡ್ಬೋದು. ಆ ದಿವಸದಲ್ಲಿ ಯಾವುದು ರೇಟ್ ಇದೆ ಆ ರೇಟಲ್ಲಿ ಅದು ತೊಗೊಳ್ತಾರೆ. ಅದರಲ್ಲಿ ಏನು ವೇಸ್ಟೇಜ್ ಬಗ್ಗೆ ಪ್ರಾಬ್ಲಮ್ ಇಲ್ಲ.
ನೀವು ಬಾಂಡ್ಸ್ಲಿ ಇನ್ವೆಸ್ಟ್ ಮಾಡಿದರೆ ಅದು ಏನಾಗಿ ಈವನ್ ಸ್ಟೇಟ್ ಬ್ಯಾಂಕ್ ಅವ್ರದ್ದು ಗೋಲ್ಡ್ ಸ್ಕೀಮ್ ಇದೆ. ಹೌದು. ಬ್ಯಾಂಕ್ಸ್ ದಿ ಸ್ಕೀಮ್ಸಲ್ಲಿ ಇಟ್ ಇಸ್ ಮೋರ್ ಸೇಫರ್ ಬೆಟರ್ ಇನ್ ದಟ್. ಇದು ಕಮಿಟ್ಮೆಂಟ್ ಏನಿಲ್ಲ, ಯಾಕಂದರೆ ಸ್ಟೇಟ್ ಬ್ಯಾಂಕ್ ಈಸ್ ನಾಟ್ ಸೆಲ್ಲಿಂಗ್ ಗೋಲ್ಡ್. ಓಕೆ. ನಿಮ್ಗೆ ಬೇಕಂತೆ ಕ್ಯಾಶ್ ಮಾಡ್ಬೋದು ಅಟ್ ದ ಗೋಲ್ಡ್ ರೇಟ್ ಆನ್ ದಟ್ ಪರ್ಟಿಕ್ಯುಲರ್ ಡೇ, ಆ ಥರ ಆವತ್ತಿನೇ ಮಾಡ್ಬೋದು. ಅಂಗಡಿಯಲ್ಲಿ ನೀವು ಸ್ಕೀಮ್ಲಿ ಹೋಗಿದ್ರೆ ಏನಾಗುತ್ತೆ, ಅವರೇನು ಹೇಳ್ತಾರೆ, ಬಾಬಾ ನೀವು ಯಾವಾಗ ಬರುತ್ತೋ ಆವಾಗ ನಾನು ಮಾಡಿಕೊಡ್ತೀನಿ, ನಮ್ಮ ಕಡೆಯಿಂದ ನೀವು ತೊಗೊಳ್ಬೇಕು ಗೋಲ್ಡ್ ಅಂತ. ಓಕೆ. ಆ ಟೈಮಲ್ಲಿ ಅವ್ರದ್ದು ಯಾವುದು ರೇಷಿಯೋ, ಅವ್ರದ್ದು ಎಷ್ಟು ಖರ್ಚು ಇದೆ, ಬೇಕಿಂಗ್ ಚಾರ್ಜ್ ನಮ್ಗೆ ಐಡಿಯಾ ಇರೋದಿಲ್ಲ. ತಾವು ಹೇಳಿ ಪ್ರಮಾಣ ಮುಂಚೆ ನಾವು ಆ್ಯಕ್ಚುಲಿ ಗೋಲ್ಡ್ ಎಷ್ಟು ಅಂತ ಹೇಳ್ತೇವೆ, ಆಮೇಲೆ ಟ್ಯಾಕ್ಸ್ ಬಿಕ್ಸ್ ಬಂದೇ ಅದು ಜಾಸ್ತಿ ಹೆಚ್ಚಾಗಿಬಿಡುತ್ತೆ. ಒಂದು ಸತಿ ಒಂದು 50,000 ಖರೀದಿ ಮಾಡೋಕ್ಕೆ ಹೋಗಿದ್ರೆ ಆದಮೇಲೆ ಇನ್ನೂ ಒಂದು 2-3 ಸಾವಿರ ಆಗಿ ಕೊಟ್ಬಿಡ್ತೀರಾ, ಏನೋ ಅದು ಯು ಡೋಂಟ್ ಮೇಕ್ ಇಶ್ಯೂ ಔಟ್ ಆಫ್ ದ್ಯಾಟ್. ಇಲ್ಲಿ ಏನಾಗುತ್ತೆ, ಈ ಗೋಲ್ಡ್ ಬಾಂಡ್ಸಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದೇ ಇಟ್ಸ್ ಕ್ವೈಟ್ ಸೇಫ್ ಆಲ್ಸೋ. ಯಾಕಂದರೆ ನಿಮ್ಮ ಕಡೆ ಪೇಪರ್ ಇದೆ ಅಷ್ಟೇ, ಅದು ಈಗ ವರ್ಚುವಲ್ ಫಾರ್ಮ್ ಅದೇ ಇದೆ, ಏನು ಪ್ರೊಟೆಕ್ಟ್ ಮಾಡೋಕ್ಕೆ ಏನು ಜರೂರಿ. ಈಗ ಮನೆ ಇಟ್ಕೊಂಡಿದ್ರೆ ಕಳ್ತನ ಆಗಿಬಿಡತ್ತೆ ಅಂತ ಒಂದು ಭೀತಿ ಇರುತ್ತೆ. ನಿಜ. ಆ ಥರ ಎಲ್ಲ ಏನು ಪ್ರಾಬ್ಲಮ್ ಇಲ್ಲ. ಇದು ಇನ್ವೆಸ್ಟ್ಮೆಂಟ್ ಮಾಡಿ ಯಾವಾಗ ನೀವು ಓನ್ಲಿ ಅಲ್ಲಿ ಇಂಟ್ರೆಸ್ಟ್ ಸಿಗೋದಿಲ್ಲ ನಿಮಗೆ, ನಿಮ್ಮದು ಬರೀ ರೇಟ್ಸ್ ಏನೇ ಹೆಚ್ಚು ಕಡಿಮೆ ಆಗುತ್ತೋ ಅದ್ರ ಪ್ರಕಾರ ನೀವು ರೇಟ್ಸ್ ಇದಾಗಿಬಿಡುತ್ತೆ. ದಟ್ಸ್ ವಾಟ್ ಯು ಕ್ಯಾನ್ ಗೋ. ಸೊ ಇಟ್ಸ್ ಬೆಟರ್ ಟು ಇನ್ವೆಸ್ಟ್ ಆನ್ ಎ ಬಾಂಡ್ ಇಫ್ ಯು ಆರ್ ಲುಕಿಂಗ್ ಎಟ್ ಗೋಲ್ಡ್ ಆ್ಯಸ್ ಎನ್ ಇನ್ವೆಸ್ಟ್ಮೆಂಟ್. ನೀವು ಎಕ್ಸ್ಚೇಂಜ್ ಮಾಡಬೇಕಂತ ಯಾವಾಗ ಆ ಟೈಮಲ್ಲಿ ಅಷ್ಟು ದುಡ್ಡು ತೊಗೊಂಡು ನೀವು ಯು ಕ್ಯಾನ್ ಪರ್ಚೇಸ್ ದ ಥಿಂಗ್ಸ್ ಮಾಡ್ಬೋದು. ದಟ್ ಈಸ್ ಆಲ್ ಇಟ್ಸ್ ಕ್ವೈಟ್ ಎ ಸೇಫ್ ಥಿಂಗ್ ಟು ಗೋ ಆನ್ ಟು ದ್ಯಾಟ್. ಇನ್ಫ್ಯಾಕ್ಟ್ ದಟ್ ಇಸ್ ಎ ಬೆಟರ್ ಥಿಂಗ್. ಆ್ಯಂಡ್ ಇದರಲ್ಲಿ 24 ಕ್ಯಾರೆಟ್ಗೆ ದುಡ್ಡು ತೊಗೊಂಡು 22 ಕೊಟ್ಟಿದ್ದಾರೆ, ಈ ಥರ ಪ್ರಾಬ್ಲಮ್ ಇರೋದಿಲ್ಲ ಅದರಲ್ಲಿ. ನೀವು 10,000 ಐ ವಾಂಟ್ ಇನ್ವೆಸ್ಟ್ ಆನ್ ಗೋಲ್ಡ್ ಅಂತ ಎಷ್ಟು ಗ್ರಾಮ್ ಆ ರೇಟಲ್ಲಿ ಎಷ್ಟು ಗ್ರಾಮ್ ಅಂತ ಅಷ್ಟು ಗ್ರಾಮ್ ನಿಮ್ಗೆ ಅಕೌಂಟಲ್ಲಿ ಕ್ರಿಯೇಟ್ ಮಾಡ್ಕೊಂಡು ಬಿಡ್ತಾರೆ. ಬಟ್ ಮೆನ್ಷನ್ ಮಾಡಲ್ಲ ಯಾವ ಗೋಲ್ಡ್ ಅಂತ, 24, 22 ಅಂತ. ಅದು 24 ಅದು ಬುಲಿಯನ್ ರೇಟೇ ಇರುತ್ತೆ. ಅದು ಬುಲಿಯನ್ ರೇಟೇ ಇರುತ್ತೆ. ಬುಲಿಯನ್ 24 ಕ್ಯಾರೆಟ್ದು ಯಾವುದು ರೇಟ್ ಆ ದಿವಸ ಆ ಕ್ಷಣದಲ್ಲಿ ಯಾವುದು ರೇಟ್ ಇದು, ಯಾಕಂದರೆ ಡೇ ಹೇಳೋಕ್ಕೆ ಇದೆಲ್ಲ, ಡೇಯಲ್ಲಿ ಡಿಫ್ರೆನ್ಸ್ ಆಗಿಬಿಡುತ್ತೆ. ಆ ಕ್ಷಣದಲ್ಲಿ ರೇಟ್ ಏನಿದೆ, ಆ ಕ್ಷಣದಲ್ಲಿ ಏನು ರೇಟ್, ನಾವು ಇನ್ವೆಸ್ಟ್ ಮಾಡೋ ದಿನ ಎಷ್ಟು ಯಾವಾಗ ನೀವು ದುಡ್ಡು ಕೊಡ್ತೀರಾ ಆ ಕ್ಷಣದಲ್ಲಿ ಯಾವುದು ರೇಟ್ ಇದು ಆ ರೇಟ್ ಪ್ರಕಾರ ಓಕೆ ನೀವು ಎಷ್ಟು ತೊಗೊಂಡಿದ್ದೀರಾ, ಓಕೆ 1 lakh ಕೊಟ್ಟಿದ್ದೀರಾ, 1 lakh ಅಂತ 10.2 milligrams ಅಲ್ಲಿ ಬರೆದು ಬಿಡ್ತಾರೆ. ಓಕೆ ನಿಮ್ಮದು ಕ್ರೆಡಿಟಲ್ಲಿ ಬಂದುಬಿಡ್ತೀವಿ 10.2, ಯಾವಾಗ ನೀವು ಬಂದರೆ ಅದು ತೊಗೊಳ್ಬೋದು, ಆ ಥರ ಬಂದುಬಿಡುತ್ತೆ. ಓಕೆ ಸರ್.